ವೆಲ್ಕಮ್ ಟು ಡೇ 32 ಆಫ್ ಮೈ 75 ಡೇಸ್ ಸೆಲ್ಫ್ ಚಾಲೆಂಜ್. ಇವತ್ತು ವರ್ಕಿಂದ ಆಫ್ ತೊಗೊಂಡಿದ್ದೆ. ಒಂದು ದೊಡ್ಡ ಟು ಡೂ ಲಿಸ್ಟ್ ಕೂಡ ಇತ್ತು, ಏನೇನೋ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಬಟ್ ವೆರಿ ಅನ್ಎಕ್ಸ್ಪೆಕ್ಟೆಡ್ ಆ್ಯಂಡ್ ಅನ್ಪ್ಲ್ಯಾನ್ಡ್ ಡೇ ಆಗಿ ಟರ್ನ್ ಆಗಿಬಿಟ್ಟಿತ್ತು. ನಮ್ಮ ಡೇ ಪ್ಲ್ಯಾನ್ಸ್, ಟೈಮ್ಲೈನ್ಸ್, ಫ್ಯೂಚರ್ ಎಲ್ಲನೂ ನಮ್ಮ ಕಂಟ್ರೋಲಲ್ಲಿದೆ ಅಂತ ಅನ್ಕೊತೀವಿ. ಬಟ್ ಟು ದ ರಿಯಾಲಿಟಿ ಯಾವುದೂ ನಮ್ಮ ಕಂಟ್ರೋಲಲ್ಲಿ ಇರೋದಿಲ್ಲ. ನಾವಿರೋವಂಥ ಪೀಪಲ್ ಜೊತೆ ಅಥವಾ ಮೂಮೆಂಟ್, ಸರ್ಕಮ್ಸ್ಟೆನ್ಸಸ್ ಯಾವುದೂ ಕಂಟ್ರೋಲಲ್ಲಿ ಇರೋದಿಲ್ಲ. ಕಂಟ್ರೋಲ್ ಅಲ್ಲಿ ಇರೋದು ಒಂದೇ. ಅದಾದ ನಂತರ ಅಥವಾ ಸಿಚುವೇಶನ್ ಆದಮೇಲೆ ನಾವು ಹೇಗೆ ಅದನ್ನು ಆಕ್ಸೆಪ್ಟ್ ಮಾಡ್ಕೊತೀವಿ ಅಥವಾ ಹೇಗೆ ಅದನ್ನು ಮುಂದಕ್ಕೆ ಸಾಗಿಸ್ತಾ ಹೋಗ್ತೀವಿ ಅನ್ನೋದು ಮಾತ್ರ ನಮ್ಮ ಕಂಟ್ರೋಲಲ್ಲಿರುತ್ತೆ. ಅಂದ್ಕೊಂಡಿದ್ದೇನೂ ಆಗಲಿಲ್ಲ, ಸೊ ತುಂಬ ಬೇಜಾರಾಗ್ತಿತ್ತು. ಬಟ್ ಇಟ್ಸ್ ಓಕೆ, ಐ ಜಸ್ಟ್ ವೆಂಟ್ ವಿತ್ ದ ಫ್ಲೋ ಫಾರ್ ದ ಡೇ. ಕ್ಲೋಸ್ ಫ್ಯಾಮ್ಲಿ ಬರ್ತಿದ್ರು ಮನೆಗೆ, ಸೊ ಅವ್ರಿಗೆ ಲಂಚ್ ಪ್ರಿಪೇರ್ ಮಾಡಿದ್ವಿ. ಸೊ ಇವತ್ತಿನ ಮೆನು ತರಕಾರಿ ಎಲ್ಲ ಬಳಸ್ಕೊಂಡು ಬೇಳೆ ಸಾರನ್ನ ಪ್ರಿಪೇರ್ ಮಾಡಿದ್ವಿ. ಎಲೆಕೋಸು, ಕ್ಯಾರೆಟ್, ಬೀನ್ಸ್ನ ಬಳಸ್ಕೊಂಡು ಪಲ್ಯನ ಪ್ರಿಪೇರ್ ಮಾಡಿದ್ವಿ. ಅದ್ರ ಜೊತೆಗೆ ಸ್ವೀಟ್ಗೆ ಅಂತ ಶಾವಿಗೆ ಪಾಯಸನ ಮಾಡಿದ್ವಿ. ಆ್ಯಂಡ್ ಆ್ಯಸ್ ಯೂಶ್ವಲ್ ಕರ್ಡ್. ಇದಾಗಿತ್ತು ಇವತ್ತಿನ ಮೆನು. ಒಂದೊಳ್ಳೆ ಕ್ವಾಲಿಟಿ ಲಂಚ್ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಎಲ್ಲರ ಜೊತೆಲಿ ಕೂತ್ಕೊಂಡು ಊಟ ಮಾಡಿ ಲಂಚ್ ಎಲ್ಲ ಮಾಡಿದ್ವಿ. ಶೂಟ್ ಮಾಡೋದಕ್ಕೆ ಮರ್ತೋಗ್ಬಿಟ್ಟಿದ್ದೆ. ಅದಾದ ನಂತರ ಐ ಜಸ್ಟ್ ಟುಕ್ ಅ ನ್ಯಾಪ್ ಬಿಕಾಸ್ ತುಂಬಾ ಟಯರ್ಡ್ ಅಂತ ಅನಿಸ್ತಾ ಇತ್ತು. ನಾನು ಪ್ರಿಪೇರ್ ಮಾಡಿದ್ದ ಟು ಡೂ ಲಿಸ್ಟೇ ಬೇರೆ ಇತ್ತು ಆ್ಯಂಡ್ ಇವತ್ತು ಆಗಿದ್ದೇ ಬೇರೆ. ಅದು ಯಾವುದೂ ನನ್ನ ಕೈಯಲ್ಲಿ ಮಾಡೋದಕ್ಕೆ ಸಾಧ್ಯನೇ ಆಗಲಿಲ್ಲ. ಬಟ್ ಎನಿವೇಸ್, ಇದಾಗಿತ್ತು ಇವತ್ತಿನ ನನ್ನ ದಿನ. ನೋಡ್ತಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ, ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಹೋಪ್ಫುಲಿ ಈ 75 ಡೇಸ್ ನಿಮ್ಮಲ್ಲಿ ಕೂಡ ಯಾವುದೋ ಒಂದು ಬದಲಾವಣೆ ತರುತ್ತೆ ಅಂತ ಭಾವಿಸ್ತಾ ನನ್ನ ಲೈಫ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನನ್ನ ಲೈಫ್ನ ಸ್ಮಾಲ್ ಪಾರ್ಟ್ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಸಿಗೋಣ ಇನ್ನೊಂದು ಮಿನಿ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬಾಯ್.